ಮನೆ ಕಟ್ಟಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ. ಆದರೆ ಆ ಕೆಲಸ ಮುಂದಕ್ಕೆ ಹೋಗ್ತಿರುತ್ತದೆ, ಅಥವಾ ಸ್ವಂತ ಮನೆಯಲ್ಲೇ ವಾಸ ಮಾಡಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ಅದು ಕೈಗೂಡುವುದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬರೋದೇ ಈ ದೇವರು. ಹೌದು, ಇಲ್ಲಿ ಬಂದು ಭೇಟಿ ನೀಡಿದ ಮೇಲೆ ಅಂದುಕೊಂಡ ಕೆಲಸ ಆಗಿದೆ ಅನ್ನೋದು ಭಕ್ತರ ನಂಬಿಕೆ. ಆ ದೇವರು ಯಾವುದು ಅಂತೀರಾ? ಬನ್ನಿ ಆ ದೇವರ ದರ್ಶನ ಮಾಡೋಣ. ನಾನೀಗ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ನದಿಯ ದಂಡೆಯಲ್ಲಿ ಸುಂದರವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಕಲ್ಲಹಳ್ಳಿ ಊರಿನಲ್ಲಿ ಈ ಭೂ ವರಹಮೂರ್ತಿ ದೇವಾಲಯ ಇದೆ. ಇದು ಮಂಡ್ಯದಿಂದ 50 ಕಿಲೋಮೀಟರ್, ಹಾಸನದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಭೂವರಾಹ ಸ್ವಾಮಿಯ ದರ್ಶನ ಮಾಡೋಣ. ಭೂಮಂಡಲಕ್ಕೆಲ್ಲ ಒಬ್ಬನೇ ಸೂರ್ಯ, ಆದರೆ ಮುಂಜಾನೆಯ ಸಮಯ ಬೇರೆ ಬೇರೆ ಅಲ್ವಾ? ಅದೇ ಭೂಮಂಡಲಕ್ಕೆಲ್ಲ ಒಬ್ಬನೇ ದೇವರು, ಆದರೆ ಅದರ ಪವಾಡಗಳು ಬೇರೆ ಬೇರೆನೆ. ಅಂತಹ ಮಹಾನ್ ದೈವ ವಿಷ್ಣುವಿನ 3ನೇ ಅವತಾರ ಯಾವ ದೇವರು ಗೊತ್ತಾ? ಇತಿಹಾಸ ತಿಳಿಯೋಣ ಬನ್ನಿ. 2500 ವರ್ಷಗಳ ಹಳೆಯ ದೇವಾಲಯ ಇದು. ಮಹಾವಿಷ್ಣುವಿನ 3ನೇ ಅವತಾರವೇ ಈ ವರಾಹ ಅವತಾರ. ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪು ಎಂಬ ರಾಕ್ಷಸರು. ಯಾವುದೇ ಮನುಷ್ಯ, ಪ್ರಾಣಿ, ದೇವತೆ, ರಾಕ್ಷಸನಿಂದ ಸಾವು ಬಾರದಿರಲಿ ಎಂದು ಬ್ರಹ್ಮನಿಂದ ವಿಚಿತ್ರ ವರವನ್ನು ಪಡೆದನು. ನನಗೆ ಯಾವುದೇ ಸಾವು ಬರುವುದಿಲ್ಲ ಎಂದು ಹಿರಣ್ಯಾಕ್ಷ ಅಹಂಕಾರದಿಂದ ಸಿಕ್ಕಿದ್ದನ್ನು ಧ್ವಂಸ ಮಾಡಿ ಭೂಮಿ ದೇವತೆಯನ್ನು ಪಾತಾಳಕ್ಕೆ ಕರೆದು ಹೋಗಿಬಿಡುತ್ತಾನೆ. ವಿಷ್ಣು ವರಾಹ ಅವತಾರ ಧರಿಸಿ ಭೂಮಿ ದೇವತೆಯನ್ನ ಬಿಡಿಸುತ್ತಾನೆ. ನಂತರ ಇದೇ ಸ್ಥಳದಲ್ಲಿ ಕೋಪವನ್ನು ತ್ಯಜಿಸಿ ಶಾಂತ ಮೂರ್ತಿಯಾಗಿ ನೆಲೆಸಿದರು ಎಂಬುದು ಪುರಾಣಗಳು ಹೇಳುತ್ತೆ. ರೇವತಿ ನಕ್ಷತ್ರದ ದಿನ ಇದು ನಡೆದಿದ್ದು, ಆದ್ದರಿಂದ ಪ್ರತಿ ತಿಂಗಳು ಇಲ್ಲಿ ಅಭಿಷೇಕ ನಡೆಯುತ್ತೆ. ಅಂದು 500 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, ಎಳನೀರು, 300 ಲೀಟರ್ ಸಾಂಕೇತಿಕವಾಗಿ ಮಾತ್ರ, ಮೊಸರು, ತುಪ್ಪ, ಜೇನುತುಪ್ಪವನ್ನು ಸಾಂಕೇತಿಕವಾಗಿ ಬಳಸ್ತಾರೆ. ಸುಮಾರು 18 ಅಡಿ ಎತ್ತರದ ಕಪ್ಪು ಸಾಲಿಗ್ರಾಮದಿಂದ ಕೆತ್ತಿರುವ ಈ ವರಾಹಮೂರ್ತಿಯ ತೊಡೆಯ ಮೇಲೆ ಭೂದೇವಿ ಕುಳಿತಿರುವುದರಿಂದ ಈ ಸ್ವಾಮಿಗೆ ಭೂವರಾಹ ಮೂರ್ತಿ ಅಂತ ಕರೀತಾರೆ. ಭೂದೇವಿ ವಿಗ್ರಹವು 3.5 ಅಡಿ ಉದ್ದವಿದೆ. ಭಗವಾನ್ ಹನುಮಾನ್ನ ಮೂರ್ತಿ ಕೂಡ ಪ್ರಮುಖ ವಿಗ್ರಹದ ಅಡಿಯಲ್ಲಿ ಕೆತ್ತಲಾಗಿದೆ. ದೇವರ ಮೇಲ್ಭಾಗದ ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿದ್ದರೆ ಕೆಳಗಿನ ಕೈಗಳಲ್ಲಿ ಸುದರ್ಶನ ಚಕ್ರವನ್ನು ವಿಗ್ರಹದ ಹಿಂದೆ ಕೆತ್ತಲಾಗಿದೆ. ವಿಗ್ರಹದ ಕೆಳಗಿನ ಎಡಗಡೆಯ ಕೈ ಭೂದೇವಿಯನ್ನು ಆವರಿಸಿಕೊಂಡಿದೆ ಮತ್ತು ಕೆಳಗಿನ ಬಲಗೈ ಅಭಿಯಾನ ಮುದ್ರೆಯಲ್ಲಿದೆ. ಈ ಮೂರ್ತಿಯನ್ನು ಗೌತಮ ಮಹರ್ಷಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ದಿವ್ಯ ಸ್ಥಳ ಎಂದು ಸ್ಥಾಪನೆ ಮಾಡಿದರು ಎಂದು ಪ್ರತೀತಿ. ನಂತರ ಈ ದೇವಾಲಯ ಕಾರಣಾಂತರಗಳಿಂದ ಹುದುಗಿ ಹೋಯಿತು. ಹೀಗೆ ಕಾಲಗಳು ಹುರುಳಿ ಹೋಯಿತು. ಒಂದು ದಿನ ರಾಜ ಬೇಟೆಯಾಡುವಾಗ ರಾಜನು ಕಾಡಿನಲ್ಲಿ ಕಳೆದು ಹೋದನು. ನಂತರ ಮರದ ಕೆಳಗೆ ವಿಶ್ರಾಂತಿ ಪಡೆದನು. ವಿಶ್ರಾಂತಿ ಸಂದರ್ಭದಲ್ಲಿ ಅವನು ವಿಚಿತ್ರವಾದ ವಿಷಯ ಸಂಭವಿಸುತ್ತಿರುವುದನ್ನು ಗಮನಿಸಿದರು. ಮೊಲವನ್ನು ಬೆನ್ನಟ್ಟಿದ ನಾಯಿಯನ್ನು ನೋಡಿದ. ಒಂದು ನಿರ್ದಿಷ್ಟ ಹಂತ ತಲುಪಿದ ನಂತರ ಮೊಲವು ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿತು. ಆ ನಾಯಿಗಳು ಗುಡ್ಡ ಹತ್ತಿ ಹೋಯಿತು. ಇದರಿಂದ ಆಶ್ಚರ್ಯಗೊಂಡ ನಂತರ ಇಲ್ಲೇನೋ ವಿಶೇಷವಿದೆ ಎಂದು ತಿಳಿದು ಮಣ್ಣನ್ನು ತೆಗೆಸಿದಾಗ ವಿಗ್ರಹ ಕಾಣಿಸುತ್ತೆ. ನಂತರ ಇಲ್ಲಿ ಗೌತಮ ಮುನಿಗಳ ಪುಣ್ಯ ಸ್ಥಳ ಎಂದು ಗೊತ್ತಾಗುತ್ತೆ. ನಂತರ ವಿಷ್ಣುವರ್ಧನನ ಮೊಮ್ಮಗ ಬಲ್ಲಾಳ ಮತ್ತು ಅವನ ಹೆಂಡತಿ ದೇವಲಾದೇವಿ ಕೆತ್ತನೆ ಮಾಡಿಸಿ ದೇವಾಲಯ ನಿರ್ಮಿಸಿ 18 ಅಡಿ ಎತ್ತರದಲ್ಲಿ ಅತ್ಯಂತ ದೊಡ್ಡ ಭೂವರಾಹ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದರು ಎನ್ನುವುದು ಪ್ರತೀತಿ. ಅತ್ಯಂತ ಮನೋಹರವಾಗಿರುವ ಸ್ವಾಮಿಯು ಶಂಖ, ಚಕ್ರ ಮತ್ತು ಪದ್ಮವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ನರಸಿಂಹ ಜಯಂತಿ ಮತ್ತು ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಪ್ರತಿ ಶನಿವಾರ ವಿಶೇಷ ಅಭಿಷೇಕ ಮತ್ತು ಪ್ರತಿದಿನ ಪೂಜೆ ಇಲ್ಲಿ ನಡೆಯುತ್ತೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೀರು ಕಡಿಮೆಯಾದ ನಂತರ ವಾರ್ಷಿಕ ಉತ್ಸವ ನಡೆಯುತ್ತದೆ. ಪ್ರತಿ ವರ್ಷ ವರಾಹ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಹತ್ತಿರದ ಪ್ರದೇಶಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಶಾಸ್ತ್ರದಲ್ಲಿ ತಾಲಮಾನಗಳು ಉತ್ತಮ ದಶತಾಲಮಾನದಲ್ಲಿದೆ. ಮನೆ ಕಟ್ಟಬೇಕು ಎಂಬ ಆಸೆ ಇರುವವರು ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಇಟ್ಟಿಗೆ ತೆಗೆದುಕೊಂಡು ಹೋಗಿ ಪೂಜಿಸಿ ನಂತರ ಅಲ್ಲೇ ದೇವಾಲಯದ ಬಳಿ ಇಟ್ಟಿಗೆಯಿಂದ ಮನೆ ಕಟ್ಟಿ ನಂತರ ಆ ಇಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋದರೆ ಮನೆ ಕಟ್ಟುವ ಯೋಗ ಕೂಡಿಬರುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಭೂ ವಿವಾದಗಳು ಏನಾದರೂ ಇದ್ದರೆ ಆ ಸ್ವಾಮಿಯ ಬಳಿ ಭಕ್ತಿಯಿಂದ ಕೇಳಿಕೊಂಡರೆ ಶುಭವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಇತ್ತೀಚೆಗೆ ಈ ಸ್ವಾಮಿಯ ಜೀರ್ಣೋದ್ಧಾರ ಆಗಿದ್ದರ ಬಗ್ಗೆ ಒಂದು ದಂತಕತೆ ಕೇಳಿಬರುತ್ತೆ. ಈ ಸ್ವಾಮಿಯು ಒಬ್ಬ ದುಬೈ ಉದ್ಯಮಿಯ ಕನಸಿನಲ್ಲಿ ಬಂದು ನನ್ನ ಗುಡಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ಆ ದುಬೈ ವ್ಯಕ್ತಿ ಆ ಜಾಗ ಹುಡುಕಲು ಭಾರತಕ್ಕೆ ಬಂದು ಈ ತರಹ ವರಾಹ ಸ್ವಾಮಿಯಲ್ಲಿದೆ ಎಂದು ಹುಡುಕಿದಾಗ ಈ ಜಾಗ ಕಾಣಿಸುತ್ತೆ. ಆಗ ಕನಸಿನಲ್ಲಿ ಬಂದ ಜಾಗ ಮತ್ತು ದೇವರು ಇಲ್ಲಿನದೇ ಎಂದು ಗೊತ್ತಾಗಿ ಈ ಸ್ವಾಮಿಯ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಕೇವಲ ಭೂ ವಿವಾದಗಳಷ್ಟೇ ಅಲ್ಲದೆ ಸಂತಾನ ಭಾಗ್ಯ, ಆರೋಗ್ಯ, ವಿದ್ಯಾಭ್ಯಾಸ, ಕಂಕಣ ಭಾಗ್ಯ ಹೀಗೆ ಹಲವಾರು ಸಮಸ್ಯೆಗಳು ಕೂಡ ಈ ಭಗವಂತನ ಬಳಿ ಭಕ್ತಿಯಿಂದ ಕೇಳಿಕೊಂಡರೆ ಈಡೇರುತ್ತದೆ ಎನ್ನುವುದು ಭಕ್ತರ ನಂಬಿಕೆ.
ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಆ ಭೂವರಾಹ ಸ್ವಾಮಿ ನಿಮ್ಮ ಕನಸುಗಳೆಲ್ಲವನ್ನೂ ಈಡೇರಿಸಲಿ. ನಿಮ್ಮ ಮನೆ ಕಟ್ಟೋ ಕನಸು ನನಸಾಗಲಿ. ನಿಮ್ಮ ಭೂಮಿ ಸಮಸ್ಯೆ ಬೇಗ ಬಗೆಹರಿಸಲಿ.